ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತಾ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ 263ನೇ ಅಧ್ಯಾಯವಾದ ವಾಸ್ತುಶಾಸ್ತ್ರ ಲಿಂಗಲಕ್ಷಣ ಆಲಯಕ್ಕೂ ಲಿಂಗಕ್ಕೂ ಪ್ರಮಾಣದಲ್ಲಿ ಆನುಗುಣ್ಯ ನವವಿಧ ಲಿಂಗಗಳು ಲಿಂಗ ನಿರ್ಮಾಣಕ್ಕೆ ಅರ್ಹವಾದ ದ್ರವ್ಯಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಪುರಾಣಿಕರು ಹೇಳುತ್ತಾರೆ, ಇನ್ನು ಮೇಲೆ ಲಿಂಗದ ಲಕ್ಷಣವನ್ನು ಹೇಳುವೆನು. ಇದು ಅತ್ಯಂತ ಪವಿತ್ರವಾದುದು. ಶಾಸ್ತ್ರಜ್ಞನು ಲಿಂಗವನ್ನು ನುಣುಪಾಗಿ ಒಳ್ಳೆಯ ಬಣ್ಣದಿಂದ ಕೂಡಿರುವಂತೆ ರಚಿಸಬೇಕು. ಲಿಂಗದ ಪ್ರಮಾಣವು ದೇವಾಲಯದ ಪ್ರಮಾಣಕ್ಕೆ ಅನುಗುಣವಾಗಿರಬೇಕು. ಅಥವಾ ಲಿಂಗದ ಅಳತೆಯನ್ನು ಗಮನಿಸಿ ಅದಕ್ಕೆ ತಕ್ಕಂತೆ ದೇವಾಲಯದ ಅಳತೆಯನ್ನಾದರೂ ತಿಳಿಯಬಹುದು. ಮುಂದೆ ಹೇಳುವಂತೆ ಗರ್ಭಗುಡಿಯೊಳಗೆ ಚಚ್ಚೌಕವಾಗಿಯೂ ಮಟ್ಟವಾಗಿಯೂ ಇರುವ ಹಳ್ಳದಲ್ಲಿ ಬ್ರಹ್ಮಸೂತ್ರವನ್ನು ಎಂದರೆ ವಿಗ್ರಹವನ್ನು ಪ್ರತಿಷ್ಠೆ ಮಾಡತಕ್ಕ ಸ್ಥಳವನ್ನು
ಗೊತ್ತು ಮಾಡುವುದಕ್ಕಾಗಿ ಅಳತೆಯ ದಾರವನ್ನು ಕಟ್ಟಬೇಕು. ಸೂತ್ರದ ಎಡಗಡೆಯಲ್ಲಿ ವಿಗ್ರಹವನ್ನು ಲಿಂಗವನ್ನು ಸ್ಥಾಪಿಸಬೇಕು. ಊರಿಗೆ ಪಶ್ಚಿಮದಲ್ಲಿ ಸ್ವಲ್ಪ ದಕ್ಷಿಣಕ್ಕೆ ದೇವಾಲಯವನ್ನು ಕಟ್ಟಬೇಕು. ಅದರ ಬಾಗಿಲು ಪೂರ್ವಮುಖವಾಗಿರಬೇಕು. ಅದು ಈಶಾನ್ಯ ದಿಕ್ಕಿಗೆ ಸ್ವಲ್ಪ ತಿರುಗಿರುವಂತೆ ಕಾಣಬೇಕು. ಇದಲ್ಲದೆ ಮತ್ತೊಂದು ಬಾಗಿಲನ್ನು ಇದರ ಆಚೆ ಪೂರ್ವಾಭಿಮುಖವಾಗಿ ಇಡಬೇಕು. ಇದೇ ಹೊರಬಾಗಿಲು. ಇದಕ್ಕೆ ಮಾಹೇಂದ್ರವೆಂದು ಹೆಸರು. ಮೊದಲು ಹೇಳಿದ ಗರ್ಭಗುಡಿಯ ಬಾಗಿಲನ್ನು ದಕ್ಷಿಣೋತ್ತರವಾಗಿ 21 ಭಾಗ ಮಾಡಿ ಮಧ್ಯಭಾಗವನ್ನು ಕಂಡುಹಿಡಿದು ಅಲ್ಲಿಂದ ಬ್ರಹ್ಮಸೂತ್ರವನ್ನು ಹಾಕಬೇಕು. ಆ ಅಳತೆಯ ಅರ್ಧವನ್ನು 3 ಭಾಗ ಮಾಡಿ ಉತ್ತರದ ಕಡೆಯ 1 ಭಾಗವನ್ನು ದಕ್ಷಿಣದ ಕಡೆಯ ಮತ್ತೊಂದು ಭಾಗವನ್ನು ಬಿಟ್ಟರೆ ನಡುವಣ ಭಾಗವೇ ಬ್ರಹ್ಮಸ್ಥಾನವೆನಿಸುವುದು. ಇದರ ಮಧ್ಯಭಾಗದಲ್ಲಿ ಲಿಂಗವನ್ನು ಸ್ಥಾಪಿಸಬೇಕು. ಈ ಅಳತೆಯಲ್ಲಿ ಕಂಡುಹಿಡಿದ ಬ್ರಹ್ಮಸ್ಥಾನವು ಕನಿಷ್ಠವೆನಿಸುವುದು. ಈ ಹಿಂದೆ ಹೇಳಿದ ರೀತಿಯಲ್ಲದೆ ಬ್ರಹ್ಮಸೂತ್ರದ ಅರ್ಧದ ಅಳತೆಯನ್ನು 5 ಭಾಗ ಮಾಡಿ ದಕ್ಷಿಣೋತ್ತರಗಳಲ್ಲಿ 1 ಭಾಗವನ್ನು ಬಿಟ್ಟು ಮಧ್ಯದಲ್ಲಿನ 3 ಭಾಗಗಳನ್ನು ಬ್ರಹ್ಮಸ್ಥಾನವೆಂದು ಪರಿಗಣಿಸಬಹುದು. ಇದು ಜ್ಯೇಷ್ಠವೆನಿಸಿಕೊಳ್ಳುತ್ತದೆ. ಅಥವಾ 9 ಪಾಲುಗಳಾಗಿ ವಿಂಗಡಿಸಿ ಅತ್ತಿತ್ತ 2 ಪಾಲುಗಳನ್ನು ಬಿಟ್ಟು ನಡುವಣ 5 ಪಾಲುಗಳನ್ನು ಬೇಕಾದರೂ ಬ್ರಹ್ಮಸ್ಥಾನವೆಂದು ಕರೆಯಬಹುದು. ಇದನ್ನು ಮಧ್ಯಮವೆನ್ನುತ್ತಾರೆ. ಒಂದೇ ಗರ್ಭಗೃಹದಲ್ಲಿ ಅದರ ಅಳತೆಯನ್ನು 9 ವಿಧವಾಗಿ ವಿಭಾಗಿಸಿ ಮುಂದೆ ಹೇಳುವ ರೀತಿಯಲ್ಲಿ 9 ವಿಧವಾಗಿ ಲಿಂಗಗಳನ್ನು ನಿರ್ಮಿಸಬಹುದು. ಈ ಹಿಂದೆ ವಿವರಿಸಿದಂತೆ ಜ್ಯೇಷ್ಠ ಪ್ರಮಾಣದ ಅರ್ಧ, ಮಧ್ಯಮ ಪ್ರಮಾಣದ ಅರ್ಧ, ಕನಿಷ್ಠ ಪ್ರಮಾಣದ ಅರ್ಧ ಭಾಗಗಳನ್ನು ಅನುಸರಿಸಿ ಗರ್ಭಸ್ಥಾನವು ಅಂದರೆ ಬ್ರಹ್ಮಸ್ಥಾನವು 3 ವಿಧವಾಗಿರುವುದು. ಜ್ಯೇಷ್ಠ, ಮಧ್ಯ ಮತ್ತು ಕನಿಷ್ಠಗಳೊಂದೊಂದು 3 ವಿಧವಾಗಿವೆ. ಅವುಗಳಿಗೆ ತಕ್ಕಂತೆ ಲಿಂಗಗಳಲ್ಲಿ ಕೂಡ 9 ಪ್ರಭೇದಗಳಿವೆ. ನಾಭಿ ಪರ್ಯಂತವಾದ ಲಿಂಗದ ಅರ್ಧ ಭಾಗವನ್ನು ಸಮವಾಗಿ 8 ಪಾಲು ಮಾಡಿ ಅವುಗಳಲ್ಲಿ 3 ಪಾಲುಗಳನ್ನು ಬಿಟ್ಟು ಉಳಿದ 5 ಭಾಗವನ್ನು ಚೌಕನಾಗಿ ಮಾಡಬೇಕು. ಮಿಕ್ಕ ಭಾಗವನ್ನು 8 ಪಟ್ಟಿಗಳಿರುವಂತೆ ರಚಿಸಬೇಕು. ಇದೇ ಲಿಂಗದ ಮಧ್ಯಭಾಗ. ಮೇಲ್ಗಡೆಯಲ್ಲಿಯೂ ಹೀಗೆಯೇ ಮೊದಲು 8 ಪಟ್ಟಿಗಳನ್ನು ಬಳಿಕ 16 ಪಟ್ಟಿಗಳನ್ನು ತೆಗೆಯಬೇಕು. ಕೊನೆಗೆ ವರ್ತುಲಾಕಾರವಾಗಿ ಮಾಡಬೇಕು. ನಾಭಿಸ್ಥಳವು ಸುತ್ತಲೂ ವೃತ್ತಾಕಾರವಾಗಿರುವುದು. ಈಶ್ವರ ಲಿಂಗದಲ್ಲಿ 3 ಭಾಗಗಳು ಇವೆ. ಮೇಲೆ ಗುಂಡಾಗಿರುವ ಭಾಗವು ಮಹೇಶ್ವರನ ಅಂಶವುಳ್ಳದ್ದು. ಕೆಳಗಡೆ 4 ಮೂಲೆಗಳಿರುವ ಭಾಗವು ಬ್ರಹ್ಮನ ಅಂಶದಿಂದ ಕೂಡಿದೆ. 8 ಪಟ್ಟಿಗಳುಳ್ಳ ಮಧ್ಯಭಾಗವು ವಿಷ್ಣುವಿಗೆ ಸಂಬಂಧಪಟ್ಟುದು. ಈ ರೀತಿಯ ಪ್ರಮಾಣದಿಂದ ಕೂಡಿದ ಲಿಂಗವು ಶ್ರೇಯಸ್ಕರವಾದುದು.
ಗರ್ಭ ಪ್ರಮಾಣವನ್ನು ಮತ್ತೊಂದು ವಿಧದಿಂದ ಹೇಳುವೆನು ಕೇಳಿ. ಲಿಂಗದ ಪ್ರಮಾಣವು ಗರ್ಭಗೃಹದ ಪ್ರಮಾಣಕ್ಕೆ ಅನುಸಾರವಾಗಿರಬೇಕು. ಗರ್ಭಗೃಹದ ಅಳತೆಯನ್ನು 4 ಅಥವಾ 3 ಭಾಗ ಮಾಡಿದರೆ ಬರುವ ಲಬ್ಧವೇ ಗರ್ಭಸ್ಥಾನದ ಅಡ್ಡಗಲವೆಂದು ತಿಳಿಯಬೇಕು. ಲಿಂಗದ ಕೆಳಭಾಗವು 4 ಮೂಲೆಗಳಿಂದಲೂ ಮಧ್ಯಭಾಗವು 8 ಮೂಲೆಗಳಿಂದಲೂ ಕೂಡಿರುವುದು. ಅಲ್ಲಿಂದ ಮೇಲಿನ ಅರ್ಧ ಭಾಗವನ್ನು ಪೂಜ್ಯ ಭಾಗವೆಂದು ನಾಭಿ ಭಾಗವೆಂದು ಹೇಳುತ್ತಾರೆ. ಬ್ರಹ್ಮನ ಅಂಶದಿಂದ ಕೂಡಿದ 4 ಮೂಲೆಗಳ ಭಾಗವನ್ನು ಬಿಟ್ಟು ಉಳಿದ ಅರ್ಧದಲ್ಲಿಯೂ ಅರ್ಧ ಪಾಲನ್ನು ಉಳಿದು ಮಿಕ್ಕ ಭಾಗವನ್ನು ಗುಂಡಾಗಿ ಮಾಡಬೇಕು. ಶಿವಲಿಂಗದ ಶಿರೋಭಾಗವು ಗುಂಡಾಗಿಯೂ ಮೂಲ ಭಾಗಕ್ಕಿಂತ ಕಿರಿದಾಗಿಯೂ ಇರಬೇಕು. ಆದರೆ ಕೆಳಗಡೆ ಮಿತಿಮೀರಿ ದೊಡ್ಡದಾಗಿದ್ದರೆ ಆ ಲಿಂಗಕ್ಕೆ ಸರಿಯಾಗಿ ಪೂಜೆಯೇ ನಡೆಯುವುದಿಲ್ಲ. ನೆತ್ತಿಯ ಮೇಲೆ ತಗ್ಗಾಗಿ ಮನೋಹರವಾಗಿಯೂ ಸಲಕ್ಷಣವಾಗಿಯೂ ಗಂಭೀರವಾಗಿಯೂ ಕಾಣುವ ಲಿಂಗವು ಏಳಿಗೆಯನ್ನು ಉಂಟು ಮಾಡುತ್ತದೆ. ಮೂಲದಲ್ಲಿಯೂ ಮಧ್ಯದಲ್ಲಿಯೂ ಅಂತದಲ್ಲಿಯೂ ಸಮಪ್ರಮಾಣದಿಂದ ಇರುವ ಲಿಂಗವು ಎಲ್ಲ ಬಗೆಯ ಇಷ್ಟಾರ್ಥಗಳನ್ನು ನೀಡುತ್ತದೆ. ಈ ಹಿಂದೆ ಹೇಳಿದ ಲಕ್ಷಣಕ್ಕೆ ವಿರುದ್ಧವಾದ ಲಿಂಗವು ಅಶುಭವೆನಿಸುವುದು. ಆದುದರಿಂದ ರತ್ನ, ಸ್ಫಟಿಕ, ಮಣ್ಣು, ಮರ ಅಥವಾ ತನ್ನ ಮನಸ್ಸಿಗೆ ಇಷ್ಟವಾಗಿ ತೋರುವ ಮತ್ತಾವುದಾದರೂ ದ್ರವ್ಯ ಇವುಗಳಿಂದ ಶುಭ ಲಕ್ಷಣಯುಕ್ತವಾದ ಲಿಂಗವನ್ನು ನಿರ್ಮಿಸಬೇಕು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ದೇವತಾರ್ಚಾನುಕೀರ್ತನಂ ನಾಮ 360 ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ 264ನೇ ಅಧ್ಯಾಯವಾದ ವಾಸ್ತುಶಾಸ್ತ್ರ ಪ್ರತಿಷ್ಠಾವಿಧಿ, ದೇವತಾ ಪ್ರತಿಷ್ಠೆಗೆ ಪ್ರಶಸ್ತವಾದ ಕಾಲ, ಕುಂಡ, ಮಂಟಪ, ವೇದಿಕೆ ಇವುಗಳ ಪ್ರಮಾಣ, ನೇತ್ರೋನ್ಮೀಲನದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃತಾಸುತಂ. ಶ್ರೀಕೃಷ್ಣಾಯ ನಮಃ.